ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಹೌದಪ್ಪ, ಎಲ್ಲಿ ಅಮ್ಮ ಕಾಣ್ತಾನೆ ಇಲ್ಲ? ನಿಮ್ಮವ್ವನ ನಿಮ್ಮವ್ಗ ರೆಸ್ಟು ಆರಾಮಾಗಿ ನಿದ್ದೆ ಬಿಡಕತ್ತಾಳ ನೋಡು. ಯಾಕಪ್ಪ ಹುಷಾರಿಲ್ಲನ? ಅದು ಯಾಕೆ ವಿಷಯ ಗೊತ್ತಿಲ್ಲ ನಿಂಗೆ? ತಗೋ ಸ್ವೀಟ್ ತಿನ್ನು ಮೊದಲ. ಏನ್ ವಿಷಯಪ್ಪ? ಸ್ವೀಟ್ ಕೊಡಕತ್ತಿದಿ? ಓ ಸ್ವೀಟ್ ಗೊತ್ತಾಯ್ತು ಬಿಡು. ಮಗನ ಮಗನ ಏನಪ್ಪ? ನಿನಗೆ ಬೇಜಾರಿಲ್ಲದಲ್ಲ? ನನಗೆ ಯಾಕೆ ಬೇಜಾರಾಗಬೇಕು? ನನ್ನ ದೊಡ್ಡ ಮಗ ದೊಡ್ಡ ಗುಣದವ್ ನೋಡು. ಒಟ್ಟ ಬೇಜಾರು ಮಾಡ್ಕೊಳಲ್ಲ ನನ್ನ ಮೇಲೆ, ನಿಮ್ಮ ಓನ್ ಮೇಲೆ. ಅಪ್ಪ ನಾನು ಬೇಜಾರು ಮಾಡ್ಕೊಳ್ಳಪ್ಪ. ಹೌದಾ? ತಗೋ ಸ್ವೀಟ್ ತಿನ್ನು. ಓ ಸ್ವೀಟಾ? ನೀವು ಪಸ್ತೀನಿಯಪ್ಪ. ಅಯ್ಯೋ ನನ್ನ ಮುದ್ದು ಮಗನೇ, ಎಷ್ಟು ಒಳ್ಳೆ ಗುಣ ಆಯಿತು. ತಗೋ ನೀ ಫಸ್ಟ್ ತಿನ್ನು. ಅಯ್ಯೋ ನೀನು ಬೇಡ, ನಾನು ಬೇಡ. ನಿಮ್ಮ ಸೊಸೆ ತಿನ್ನಿಸ್ಬಿಡಪ್ಪ. ಹಂಗಂತೀಯ? ತಗೋ ತಿನ್ಸಪ್ಪ. ಅದು ಮಾವರ ನನಗೆ ಕ್ರಿಪ್ಪ. ಹೋಗ್ರಿ ಅತ್ತಿಯವ್ರು ತಿನ್ನಿಸೋಗ್ರಿ ಪಾಪ. ನೀ ಮೊದಲು ತಿನ್ನಿ, ಆಮೇಲೆ ಅಮ್ಮ ಕೊಡೋತಿ. ಅಯ್ಯೋ ಈ ಮೊದ್ಲು ಯಾರು ಸಂತೋಷ ವಿಷಯ ಕೊಟ್ಟು ನೋಡು ಅವ್ರಿಗೆ ತಿನ್ನಿಸ್ಬೇಕು. ಏನು ಸಂತೋಷ ವಿಷಯ? ನೀನು ಅಮ್ಮ ಏನು? ವಿಷ್ಣು? ಓ ಬನ್ನಿ ಚಿಕ್ಕಮ್ಮ. ಏನು ಜೋಕಾಲ್ ತಂದಿದೀಯಾ? ಏನ್ ತಿನ್ ಕುಂದಿಸೇ ಬಿಟ್ಟಿಯಾ? ಮತ್ತೆ ನಿಮ್ಮಮ್ಮಗೇನ್ ತಂದಿ? ಚಿಕ್ಕಮ್ಮ ನಮ್ಮಮ್ಮಗ್ ತಂದ್ರೇನು, ನಾನು ಹೆಂಡತಿಗೆ ತಂದ್ರೇನು? ಇದರಲ್ಲಿ ತಾನೇ ಕುತ್ಕೊಂತಾರೆ. ಅದು ನಿಜನೇ ಬಿಡು. ಏನ ಚಿಕ್ಕಮ್ಮ ಏನ ತಂದಿದಿ? ಅದು ಬುತ್ತಿಪ್ಪ, ಬುತ್ತಿ ತಂದಿನಿ. ಇವತ್ತ ಹೋಳ್ಗಿ ಶಿಕರಣಿ ಮಾಡಿದ್ದೆ. ಹೆಂಗಿದ್ರು ನಿಮ್ಮವ್ಗೆ ಇಷ್ಟ ಅಲ್ಲ, ಅದಕ್ಕೆ ತಂದಿನಿ. ಪಾಪ ಈ ಟೈಮಲ್ಲಿ ಆಕಿಗೆ ಏನೇನಾದ್ರು ತಿನ್ಬೇಕು ಅನಿಸ್ತಾ ಇರ್ತದ, ಅದಕ್ಕೋಸ್ಕರ ತಂದಿನಿ ಕಣೋ. ಹೌದಾ? ಈ ಟೈಮಲ್ಲಿ ತಿನ್ಬೇಕು ಅನ್ಸುತ್ತಾ? ಹಂಗಾದ್ರೆ ಕೊಟ್ಬಿಡಿ, ತಿಂತಾಳೆ ನನ್ನ ಹೆಂಡತಿ. ನೀನ್ ಬೇರೆ ನಿನ್ನ ಹೆಂಡತಿಗೆ ಹಾಕ್ಕೊಳ್ಳಿ. ನಿನ್ನ ಹೆಂಡತಿಗೆ ಏನಂದ್ ಬೇಕಾದ್ರೆ ತಂದು ಕೊಡ್ತೀನಿ. ಮೊದಲು ನಿಮ್ಮ ಹೋಗಿ ಕೊಡ್ತೀನಿ. ಸರಿ ನಾ ಹೋಗ್ಲಾ ಒಳಗೆ? ಹ್ಞೂ ಚಿಕ್ಕಮ್ಮ. ಅದು ರೀ. ಓ ಮಗನ ತಗೊಳಪ್ಪ, ಸ್ವೀಟ್ ತಿಂತೀಯ ತಿನ್ನಂಗಿಲ್ಲ. ಒಲ್ಲೆನ ತಡಿ, ನಿಮ್ಮ ಹೋಗಿ ಮೊದಲು ಸ್ವೀಟ್ ತಿನ್ನಿಸ್ಬಿಡ್ತೀನಿ. ಏನಪ್ಪ ನೀ ಹೋಗಿ ತಿನ್ನಿಸ್ತೀಯ? ಏ ಊರು ಕಳ್ಳ, ಏನು ಗೊತ್ತೇ ಇಲ್ಲ ನನಗತೆ, ಮಳ್ಳಂತರ ಆಡ್ತಾನೆ. ಏ ಹೋಗೋ. ಏನಿದು ಮಾಡ್ತಾ ಇರೋದು? ಏನು ಮಾಡ್ತಾ ಇದ್ದೀರಾ? ಅಮ್ಮ ಅವರ ಸ್ವೀಟ್ ತಗೊಂಡೋದ್ರು, ಅತ್ತಿಯರ ಅವ್ರ ಆಂಟಿಯರಿಗೆ ಏನೋ ತಂದಾರ ಅಂತ ಅಂದ್ಬಿಟ್ಟು ಅತ್ತಿಯರಿಗೆ ತಿನ್ನಾಕ ತಗೊಂಡೋಗ್ಯಾರ. ಇನ್ನೇನು ಏನು ಅಂತೀಯ? ಆದ್ರೂ ಏನು ಅನ್ನು ರಾಣಿ. ರಾಣಿ ಬಂದಿ ದಡಮರ. ಏನ ಏನು ಸಿಹಿ ಸುದ್ದಿ ಬಂತಂತ? ದಡಮರ. ವಿಷ್ಣು ಬಹಳ ಖುಷಿ ಆಗ್ಬಿಟ್ಟು ಬಿಡಪ್ಪ ನೀನು. ಆದ್ರೆ ಬೇಜಾರು ಮಾಡ್ಕೊಂಡಿಲ್ಲ ಅದಲ್ಲ? ನಾನೇ ಬೇಜಾರು ಮಾಡ್ಕೊಳ್ರಿ. ಅದು ಅಯ್ಯೋ ಬಿಡಪ್ಪ. ಹೌದು ನಿಮ್ಮ ಮೂವಿ ಮಾಡಕತ್ತಾರ, ಅವ ಒಳಗದಾಳ್ರಿ. ತಡಿ ಹೋಗ್ಬಿಟ್ಟು ಮೊದ್ಲ ಒಳಗೆ ಕೊಟ್ಬಿಡ್ತೀನಿ. ಹೋಗಿನ ಇಲ್ಲೇ ಕೂತಾಳ್ರಿ, ಕೀಗೆ ಕೊಡ್ರಿ. ಏನಪ್ಪ ನೀನು, ಏನು ಗೊತ್ತೇ ಇಲ್ಲ, ಏನೋ ಗೊತ್ತೆ ಮಳ್ಳಗತೆ ಆಡ್ತೀಯಾ? ಈಕೆಗೆ ಆಮೇಲೆ ತಂದು ಕೊಡ್ತೀನಿ. ಈಗ ಹೋಗಿ ನಿಮ್ಮ ಹೋಗಿ ಈ ಹೋಗಿ ಕೊಡ್ತೀನಿ. ಬಿಸಿ ಬಿಸಿ ಅದಾವು. ಇವಾಗ ಈ ವಯಸ್ಸಿನಲ್ಲಿ ಮೊದ್ಲು ತಿಂದ್ಬಿಡ್ಬೇಕು ಈ ಟೈಮ್ನಾಗ, ಅವಾಗ ಮನ್ಸಿಗೆ ಆನಂದ ಆಗುತ್ತೆ. ಒಂದ್ ಸೆಕೆಂಡ್ ನಾ ಬರಲ್ಲ. ಅಯ್ಯೋ ಶಿವನೇ ಲಿಂಗೇಶ್ವರ ತಂದೆ, ಎಂತ ಅವಕಾಶ ತಂದ್ಕೊಟ್ಟಪ್ಪ. ಹಬ್ಬ ಇವತ್ತು ನಾನು ಅಡಿಗೆ ಮಾಡ ತಪ್ಪು ನೋಡು. ಏನೇ ಖುಷಿಯಾಗಿದೆಯಾ? ಅದರಿ ಇವತ್ತ ಗ್ಯಾಸ್ ಖರ್ಚು ಉಳಿತು ನೋಡ್ರಿಪ್ಪ. ನೋಡ್ರಿಪ್ಪ ಈಗ ತೆರಿಗೆ ಅಂತ ತಂದ್ಕೊಟ್ರ ಹೋಳಿಗೆ. ಅಯ್ಯೋ ಶಿವನೇ, ಇವತ್ತು ನನ್ಗನ್ಸುತ್ತೆ, ಇವತ್ತು ನನ್ನ ಬೆಳಿಗ್ಗೆ ನನ್ನ ಮುಖ ನಾನು ನೋಡ್ಕೊಳ್ಳೋ ಅನ್ಸುತ್ತೆ. ಅದಕ್ಕೆ ಇವತ್ತು ಫ್ರೀಯಾಗಿ ಹೋಳಿಗೆ ಬಂದಿದ್ದಾವೆ. ಅತ್ತಿಯರ ಹಬ್ಬ ಅಂದ್ರೆ 2 ತಿಂತಾರೆ, ಇನ್ನೊಂದಷ್ಟು ಅಂದ್ರೆ 3 ತಿಂತಾರೆ. ಅವ್ರು ಬೇರೆ ಎಷ್ಟೋ ಕೊಣ ತಿಂತಾರೆ. ಮಧ್ಯಾಹ್ನ ಊಟ ಕತಮ್. ಇನ್ನು ಗಿಜಕ್ ಚಿಕ್ಕಮ್ಮ ಅವ್ರು ಬೇರೆ ಏನೇನೋ ಸೀಕರಣೆ ಅಂತ, ಅನ್ನ ಅಂತ, ಅಯ್ಯೋ ಹೋಳಿಗೆ ರೊಟ್ಟಿ ತಂದಾರ. ಹಬ್ಬ ರಾತ್ರಿ ಖರ್ಚು ಉಳಿತು ನೋಡ್ರಿಪ್ಪ. ರೇಷನ್ ಖರ್ಚು ಉಳಿತು, ಶ್ರಮ ಖರ್ಚು ಉಳಿತು, ಗ್ಯಾಸ್ ಖರ್ಚು ಉಳಿತು. ಹಬ್ಬ ಮಾಡೋ ಶ್ರಮಕ ಡಬಲ್ ಖರ್ಚು ಉಳಿತು. ಇವತ್ತಂಕರ ಬೆಳಿಗ್ಗೆ ಸಾಯಂಕಾಲ ಜಿಂಚಕ ಹಬ್ಬ ಅಡಿಗೆ ಮಾಡೋದು ತಪ್ಪು.
ಅಲ್ಲೇ ರಾಣಿ, ಎಲ್ಲೆಲ್ಲಿಗೆ ಹೋಗ್ತಿತ್ತಲ್ಲ ನಿನ್ನ ಐಡಿಯಾ? ನೀಲೆಲ್ಲ ಬೆಳೀತು, ಮೇಲೆ ಎಲ್ಲೋ ಇರ್ಬೇಕಾಗಿತ್ತು. ಮೇಲೆಲ್ಲೋನಾ? ಆ, ಇಲ್ಲಿರಬಾರ್ದಿತ್ತು. ನೀನು ಅಂತರಿಕ್ಷದೊಳಗೆ ಇರಬೇಕಾಗಿತ್ತು. ಇಲ್ಲಿ ಯಾಕೆ ಬಂದ್ಯೋ? ಏನೋ ಭೂಮಿ ಮೇಲೆ ಅಂತ ತಿಳ್ತಿನಕ. ಹೌದು, ಈಗ ಅನ್ಕೊಂಡಿಲ್ಲ. ಇದಕ್ಕೊಂದು ಪ್ರಶ್ನೆ ಕೇಳ ನಾನು. ಕೇಳ್ರಿ. ಅಲ್ಲೇ ರಾಣಿ, ಮಧ್ಯಾಹ್ನದ ಅಡಿಗೆ ಮಾಡೋ ತಪ್ಪು ಖರ್ಚು ಅಂತೀರಿ, ರಾತ್ರಿ ಅಡಿಗೆ ಮಾಡೋ ಖರ್ಚು ಅಂತೀರಿ. ಇವತ್ತಿನ ಹೋದ್ರು ಕೂಡ ನಾಳೆ ಬೆಳಿಗ್ಗೆ ನಾಷ್ಟ ಮಾಡಬೇಕಲ್ಲ, ನೀನು ಶ್ರಮ ವಹಿಸಬೇಕಲ್ಲ, ಗ್ಯಾಸ್ ಹಚ್ಚಬೇಕು, ನಮ್ಮೆಲ್ಲರಿಗೆ ಊಟ ಮಾಡಿ ಕೊಡ್ಬೇಕಲ್ಲ. ಅವಾಗ ಏನ್ ಮಾಡ್ತಿದಿ? ಏನ್ ರೇಷನ್ ಖರ್ಚು ಉಳಿಲಾರ್ದೇನು ಹಂಗೆ ಇರ್ತೈತನ? ನೀವು ಇಂಥ ಯೋಚನೆಯಲ್ಲಿ ಬರಬಾರ್ದು. ಬಂದ್ರೆ ತಕ್ಕ ಉತ್ತರ ನನ್ನ ಕಡೆ ಇದೆ ರೀ. ವಾಟ್? ದಿಮಾಕ್ ಸಾಕು, ಹೇಳು. ಏನಿಪ್ಪ ಖುಷಿ ಪಡ್ಲಾರ್ದನ? ನಮ್ಮ ಚಿಕ್ಕಮ್ಮರು ಅಷ್ಟಾಕೊಂಡು ಹೋಗಿತ್ತಂದ್ರ, ಆದ್ರೆ ಹೌದು ಅಂದ್ರೆ ಒಂದು 10-12 ರಾತ್ರಿ ಇರ್ತೈತಿ. ಅವ್ರು ಇನ್ನೊಬ್ರು ಅವರು ಬರೀ ಅಡಿಗೆ ತಂದಾರ. ಅವ್ರದ್ದು ಅನ್ನ ಪಲ್ಯ ಚಪಾತಿ ರೊಟ್ಟಿ ಹೋಳಿಗೆ ಸಿಕ್ಕಣ್ಣ ಅಂದ್ರೆ ಅದು ಒಂದಿಷ್ಟು ತಕೊಂಡಾಗತ್ತ. ಹಬ್ಬಬ್ಬ ಅಂದ್ರೆ ಅತ್ತಿರಷ್ಟು ತಿಂತಾರ. 2-3, ನೀ 2 ನಾ 2 ಮಾವ್ರ 2 ಅಂತೂ ಇಂತೂ ಎಲ್ಲ ಕಳೆದು ಬಾಕ್ಸಿದ್ರು ಕೂಡ ಇನ್ನು 4 ಹೋಳಿಗೆ ತಿಂತಾವು ಊಟ ಅಂತಾರಲ್ಲ. ಇನ್ನು 4 ಹೋಳಿಗೆ ಉಳಿತಾವು. ಇನ್ನು 4 ಹೋಳಿಗೆ ಒಳಗೆ ಮತ್ತೆ ಎಷ್ಟು ಜನ ಉಳಿದ್ರಿ ಹೇಳ್ರಿ? ಇನ್ನೆಷ್ಟು? 4 ಅಷ್ಟೇ. ಕೇಲ್ ಖತಮ್, ಫಿನಿಶ್. ಅಷ್ಟೇ ಅರ್ಥ ಮಾಡ್ಕೊಡ್ರಿಪ್ಪ. ಮತ್ತಿನ ಉಳಿತಂದ್ರೆ ನಾ ಒಂದು ಹೋಳಿಗೆ, ನೀ ಒಂದು ಹೋಳಿಗೆ, ಅತ್ತೆ ಮಾವ ಹೋಳಿಗೆ, ಡಿಮ್ ಚಕ ಚಕ ಡಿಮ್ ಡಿಮ್ ಚಕ ಟಕ ಟಮ್ ಡುಮ್. ಹೆಂಗೈತಿ? ಅಷ್ಟು ತಲೆ ಉಡಿಸ್ತೀರಿ? ನೋಡ್ರಿಪ್ಪ, 2 ಹೊತ್ತು ಹೋಳಿಗೆ ತಿನ್ಲಾರ್ದನ 3ನೇ ಹೊತ್ತು ಹೋಳಿಗೆ ತಿನ್ಬೋದು. ಆದ್ರೆ ಬೆಳಗ್ಗೆ ನೀವು ತಿನ್ನಕ್ಕಾಗಲ್ಲ ಅಂದ್ರೆ ಡೋಂಟ್ ವರಿ, ಮಧ್ಯಾಹ್ನದ ಊಟದ ಖರ್ಚು ಉಳಿತು, ಅದೇ ತಿನ್ಬೋದಲ್ಲ. ಇನ್ನು ಬೆಳಗಿನ ನಾಷ್ಟ ಅಂದ್ರಿ, ಬೆಳಗಿನ ನಾಷ್ಟನೂ ಅಷ್ಟೇನೆ. ಇನ್ನೇನು ಅವ್ರ ಅಂಟಿಯರಷ್ಟು ಪಲ್ಯ ಸಾರು ಅನ್ನ ಚಪಾತಿ ರೊಟ್ಟಿ ಗಿಟ್ಟಿ ಅಂತ ತಂದಾರ. ಅದ್ರಾಗೆ ನಾನು ಈಜಿಟ ತಿಂದ್ರು ಒಂದು ಈಜಿಟ ಅಂತ ಉಳಿತೈತಿ. ಆಮೇಲೆ ಏನ್ ಮಾಡ್ಬೇಕು? ಕೆಡಿಸ್ಬೇಕಂದ್ರೆ ಅದನ್ನ ಫ್ರಿಜ್ನಾಗಿಟ್ಟು ಮರ್ದಿನ ಕಚಕಚ ಅಂತ ಉಳ್ಳಾಗಡ್ಡಿ ಹೆಚ್ಚಿ ಕಚಕಚ ಅಂತ ಹಸಿಮೆಣಸಿನಕಾಯಿ ಹೆಚ್ಚಿ ಹಂಗ ಕಚಕಚ ಅಂತ ಟೊಮ್ಯಾಟೊ ಹೆಚ್ಚಿ ಹಂಗೆ ಕಚಕಚ ಅಂತ ಕೊತ್ತಂಬರಿ ಕರಿಬೇವು ಹೆಚ್ಚಿ ಸೈಡ್ ಇಟ್ಕೊಂಡು 2 ಸ್ಪೂನ್ 2 ಸ್ಪೂನ್ ಎಕ್ಸ್ಟ್ರಾ ಆಗುತ್ತಲ್ಲ ಎಣ್ಣೆ, ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಅದೆಲ್ಲ ಬಾಡಿಸ್ಬಿಟ್ಟು ಅದ್ರಾಗ ಉಳಿದಿರೋ ಅನ್ನ ಚಪಾತಿ ರೊಟ್ಟಿ ಪಲ್ಯ ಎಲ್ಲ ಕಚಕಚ ಅಂತ ಹೆಚ್ಚಿಬಿಟ್ಟು ಹಾಕಿದ್ರ ಒಗ್ಗಣ್ಣಿನ ನಮ್ಮ ಕಾಲಿನಿ ಸುತ್ತ ವಾಸನೆ ಗಮ್ ಅಂತ ಪರಿಮಳ ಬೀಸುತ್ತ ಗೊತ್ತನ ಅಂತ ಚಿತ್ರಾನ್ನ ಮಾಡ್ಕೊಡ್ತೇನೆ. ಚಿತ್ರಾನ್ನ ಬೇಡ ಅಂತಂದು ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಬೇರೆ ಹೆಸರು ಇಡ್ತೀನಿ. ಒಗ್ಗರಣೆ ಚಿತ್ರಾನ್ನ ಮೊಸರನ್ನ ಒಗ್ಗರಣೆ ಪಲಾವ್ ಅಂತ ಹೆಸರಿಟ್ಟ ಸೂಪರ್ ಆಗಿರುತ್ತೆ. ಹೆಂಗಂತೀರಿ? ಅದ ಒಗ್ಗರಣೆ ರೊಟ್ಟಿ ರೈಸ್ ಪಲಾವ್. ಟನ್ 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 ಟನ್. ಹೆಂಗೈತಿ? ಹೆಂಗೆ ನಾವು ಡಿಮ್ ಚಕ ಚಕ ಡುಮ್ ಡುಮ್ ಚಕ ಟಕ ಡುಮ್ ಡುಮ್ ಚಕ ಟಕ ಡುಮ್ ಡುಮ್. ನನಗೂ ಸಂತೋಷ ತಡೆಯಕ್ಕೆ ಆಗೋದು ಯಾಕೆ? ಎಲ್ಲ ನನ್ನ ಕರ್ಮಕ್ಕ. ಅಯ್ಯೋರಿ ಸುಮ್ಮನಿರಿಪ್ಪ, 3 ದಿನ ರೇಷನ್ ಖರ್ಚು ಉಳಿತು, ಗ್ಯಾಸ್ ಖರ್ಚು ಉಳಿತು, ನನ್ನ ಶ್ರಮಾನು ಖರ್ಚು ಉಳಿತು ನೋಡ್ರಿಪ್ಪ. ಒಯ್ಕೊಡೋದು ಬಾಕಿ. ಹೆಂಗಾರ ಮಾಡ್ಕೊಂಬರೈತಿ. ನಾ ಮಾತ್ರ 2 ದಿನ ಮನೆ ಕಡೆ ಹಾಯೋದಿಲ್ಲ, ಅಲ್ಲೇ ಪೊಲೀಸ್ ಸ್ಟೇಷನ್ ಕುತ್ಕೊಬಿಡ್ತೀನಿ ಕೆಲಸ ಮಾಡ್ಕೊಂತಾನ. ಯಾಕ್ರಿ? 2 ದಿನ ಬಂದಿದ್ದನ್ನು ತಿಂದು ಅಳುಕ್ಳು ಮುಳುಕ್ಳು ಮುಸರಿ ಎಲ್ಲ ತಿಂದು ಹೊಟ್ಟೆ ಕೆಟ್ಟು ಹೋಗಿಂತ ನಾಳೆ ನಮ್ಮ ಆಫೀಸರ್ ಬಂದ್ಬಿಟ್ಟು ಅವ್ನು ಸೆಲೆಕ್ಟ್ ಹೊಡೆದ ಬದಲಿ ನಾಳೆ ಪೇಷಂಟ್ ಆಗಿ ಬೆಡ್ ಮೇಲೆ ಬಿಡಬೇಕಾಗತ್ತ. ಬಾಯಿ ಮುಚ್ಕೊಂಡು ಗಿದ್ದು ಬೇರೆ ಫ್ರೆಶ್ ಆಗಿ ಅಡಿಗೆ ಮಾಡ್ತೀನಿ ಅಂದ್ರೆ ಇರ್ತೀರಿ, ಇಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಮನೆ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀವಿ. ಹೆಂಗಂತಿ? ಡೋಂಟ್ ವರಿ ಮೈ ಡಿಯರ್ ಸ್ವೀಟ್ ಚಿನ್ನ, ಹಂಗೇನಾಗಂಗಿಲ್ಲ. ನಿಮ್ಮ ಹೊಟ್ಟೆ ಗ್ಯಾರಂಟಿ ಹಾಕೊಡ್ತೀನಿ. ನೀನು ಗ್ಯಾರಂಟಿ ಏನು ಬೇಡ. ಪೊಲೀಸ್ ಸ್ಟೇಷನ್ ನಮ್ಮ ಟೈಮ್ ಆಗೈತಿ, ಫೋನ್ ಮಾಡ್ತಾರೆ, ಇನ್ನು ನಾನು ಹೋಗಿ ಡ್ಯೂಟಿ ಮಾಡ್ತೀನಿ.
ಅದು ರೀಪ ನೀವು ಹಂಗೆಲ್ಲ ಮಾಡಬೇಡ್ರಿ. ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡ್ಯೂಟಿ ಮಾಡೋ ಮುಂದೆ ಅಲ್ಲಿ ಸುಮ್ಮನೆ ಇರ್ತೀರೇನು? ಸುಮ್ಮನೆ ಅಲ್ಲಿನೂ ರೊಕ್ಕ ಕೂಡ ಖರ್ಚು ಮಾಡ್ತೀರಾ. ಅದನ್ನ ತೊಗೊಂಬಂದೆ ಇಡ್ಲಿ ತಿಂದೆ ಗ್ಯಾಸ್ ಆಗುತ್ತೆ. ಆಮೇಲೆ ವಡ ತಿಂದ್ರು ಅದು ಬೇರೆ ಕೊಲೆಸ್ಟ್ರಾಲ್ ಎಕ್ಸ್ಟ್ರಾ ಆಗುತ್ತೆ. ಆಮೇಲೆ ಅದ್ರ ಜೊತೆ ಚಹಾ ಕುಡ್ತೀರಾ, ಕಾಫಿ ಕುಡ್ತೀರಾ, ಶುಗರ್ಗೆ ಸಿದ್ಧನ ಮಠ ಬಂದು ಹೊಟ್ಟೆಗೆ ಸೇರ್ಕೊತೈತಿ. ಆಮೇಲೆ ಹೊಟ್ಟೆ ಅಂತ ಒಪ್ಪಿ ಗುಳ್ಳಿನ ಥರ ಆಗುತ್ತೆ. ಅದಕ್ಕೆ ಹೇಳೋದು ಮನ್ಯಾಗ ತಿನ್ರಿ ಅಂತ. ನನಗಾಗಲ್ಲಪ್ಪ. ಗ್ಯಾರಂಟಿ ನಾ ಕೊಡ್ತೀನಿ. ನಿಮ್ಮ ಕೊಲೆಸ್ಟ್ರಾಲ್ ಬೆಳೆದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನಿಮ್ಮ ಆರೋಗ್ಯದ ಗುಟ್ಟು ನನ್ನ ಗುಟ್ಟು. ಓಕೆ, ನಿಮ್ಮ ಆರೋಗ್ಯವನ್ನು ಕಾಪಾಡೋ ಶಕ್ತಿ ನನ್ನಲ್ಲಿದೆ. ನನ್ನಲ್ಲಿದೆ. ಗಂಡನ ಆರೈಕೆ, ಅತ್ತಿ ಆರೈಕೆ, ಮಾವನ ಆರೈಕೆ, ಈ ಕುಟುಂಬದ ಆರೈಕೆ ನನ್ನದು ನನ್ನದು ನನ್ನದು. ನನ್ನ ಕರ್ಮ. ಈಗೇನಪ್ಪ ನೀವೇನು ದುಡ್ಡು ಹೋಗ್ತಾನ ಹೋಗ್ರಿ. ಆದ್ರೆ ಮನಂದು ಊಟನ ತಿಂದ್ಬಿಟ್ಟು ಹೋಗ್ಬೇಕು ಅಷ್ಟೇ. ಅಲ್ಲೇ ಯಾಕೆ ನನಗೆ ಜೀವ ಹಿಡಿದೀಯಾ? ಇವಾಗ ಪಾಪು ಬರೋ ಟೈಮು. ಈ ಥರದಲ್ಲಿನೂ ಈ ಥರ ಕೆಟ್ಟದ ತಲೆ ಕೆಡಿಸಿ ನನ್ನ ಜೀವ ಹಿಂಡ ಬೇಡಕಣೆ ಅಂತ ತಂಗಳದ್ದು ಎಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ ಪರಿಸ್ಥಿತಿ ಬಂದಿತ್ತು. ಈ ಟೈಮಲ್ಲಿ ಈ ಥರ ತಿನ್ನಬಾರ್ದು. ತಿಂದ್ರೆ ನಾ ತಿಂತೀನಿ, ಏನು ಅಕ್ಕಿರ ತಿಂತಾನೆ ನಿಲ್ಲುತ್ತಾನೆ ಅಂದ್ರೆ ಏನ್ರಿ ಬಾ ನಿಮಗಷ್ಟು ಗೊತ್ತಾಗಣ. ಹೋಗಪ್ಪ ಎಲ್ಲ ನನ್ನ ಬಾಯಲ್ಲಿ ಬಿಡಿಸ್ತೀರಾ ನೀವು? ಹೇಳ್ತಾ ಇದ್ದೀನಿ ತಾನೇ ನಾನು. ನಾ ತಿಂತೀನಿ, ಹತ್ತರಿಗೆ ಫ್ರೆಶ್ ಮಾಡ್ಕೊಡ್ತೀನಿ. ಆದ್ರೆ ಅನ್ನ ಮಾತ್ರ ವೇಸ್ಟ್ ಮಾಡಬಾರ್ದು. ಅನ್ನಪೂರ್ಣಿಗೆ ಅಯ್ಯೋ 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 ಬಾಯಲ್ಲಿ ಹೇಳ್ಬಾರ್ದಪ್ಪ. ಸಾರಿ ಅನ್ನಪೂರ್ಣೇಶ್ವರಿ, ತಪ್ಪತ್ತು ತಪ್ಪತ್ತು ತಪ್ಪತ್ತು. ಅನ್ನಪೂರ್ಣೇಶ್ವರಿಗೆ ತಪ್ಪು ಮಾಡ್ಬಾರ್ದು ಅಂತ ತಂಗದ್ದು ಹಾಕಿ ಹೊಟ್ಟೆ ಕೆಡಬೇಕೇನೆ. ಡೋಂಟ್ ವರಿ ಅಂತ ಹೇಳಿದ್ನಲ್ಲ, ನಿಮ್ಮ ಹೊಟ್ಟೆಗೆ ನಾನೇ ಗ್ಯಾರಂಟಿ. ಯಾವ ಗ್ಯಾರಂಟಿ ಬೇಡ, ಸಿದ್ಧ ಬೇಡ. ಆದ್ರೆ ನೀನು ತಂಗಳು ತಿನ್ನಂಗಿಲ್ಲ, ಎಲ್ಲ ಫ್ರೆಶ್ 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 ತಿನ್ಬೇಕು. ನನಗೆ ಸಿಟ್ಟು ಬರ್ಸ್ಬೇಡ. ಆದ್ರೂ ಕಂಟ್ರೋಲ್ ಮಾಡಿಬಿಟ್ಟು ಬೇರೆ ಆಕ್ಷನ್ ಅಲ್ಲಿ ಮಾತಾಡ್ತಾ ಇದೀನಿ, ಅದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕು. ನೋಡು ಮೈ ಡಿಯರ್ ಸ್ವೀಟ್ ಚಿನ್ನ, ಈ ಟೈಮಲ್ಲಿ ನೀನು ಬಿಸಿ ಬಿಸಿ ಆಹಾರನ ತಿನ್ಬೇಕು, ಒಳ್ಳೆ ಫ್ರೂಟ್ಗಳನ್ನ ತಿನ್ಬೇಕು, ಒಳ್ಳೆ ಆಹಾರಗಳನ್ನ ತಿನ್ಬೇಕು. ರಕ್ತ ಹೆಚ್ಚಾಗಬೇಕು, ಮಗು ಕೂಡ ಕೆಂಪೆ ಬೆಳಿಬೇಕು. ಗೊತ್ತಾಯ್ತೇನೋ? ಯಾವುದು ತಂಗಳದು ಮಗಳು ತಿನ್ನಕ್ ಹೋಗ್ಬೇಡ. ನಾ ಹೇಳಿದನ್ನ ಅರ್ಥ ಮಾಡ್ಕೋ. ಪಾಪುಡು ಕೂಡ ಗುಂಡಾಗಿ ಚೆನ್ನಾಗುಟ್ಟತ್ತೆ, ಆರೋಗ್ಯವಂತ ಮಗು ಹುಟ್ಟತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಇರಲಿ, ಹಂಗ ಚಂದಾಗ ಮಗು ಬೆಳೆಸು ಆಯ್ತಾ? ಇದನ್ನೆಲ್ಲ ನನಗೆ ಕೇಳ್ತೀರಿಪ್ಪ. ಹೋಗಕ್ಕೆ ಹೇಳ್ರಿ, ಅವ್ರಿಗೆ ಕೊಡ್ರಿ. ನಾ ಮಾತ್ರ ಅಂತೇವೆ ತಿನ್ನಲ್ಲಪ್ಪ. ನಿಮ್ಮ ಅತ್ತಿಗೆ ಯಾಕಪ್ಪ ಕೊಡ್ಲಿ? ನೀ ತಿಂದ್ರೆ ಸಾಕಲ್ವೇನೆ? ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊರಿ. ನಾ ತಿನ್ನಂಗಿಲ್ಲ, ಅತ್ತಿ ತಿನ್ನಕ್ ಕೊಡ್ತೇನೆ. ಅಂದ್ರೆ ಏನೇ ನಮ್ಮಮ್ಮಗಷ್ಟು ಆರೋಗ್ಯ ಬೇಕಾ? ಈ ಟೈಮಲ್ಲಿ ಅತ್ತಿರ ಆರೋಗ್ಯ ತುಂಬಾನೇ ಮುಖ್ಯ. ನೀವೇನ್ರಿಪ್ಪ ನನ್ನ ನಡೀತೈತಿ. ಲೇ, ಇವಾಗ ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆ ಜೋಳಿಗೆ ಪದ ಆಡಬೇಕು, ಒಳ್ಳೆ ಹೆಲ್ತಿಯಾಗಿ ಫುಡ್ ತಗೊಂಡು ಒಳ್ಳೆ ಕಥೆಗಳನ್ನ, ಒಳ್ಳೆ ಎಕ್ಸಸೈಸ್ನ ಎಲ್ಲ ಮಾಡಬೇಕು. ಹೊರಗಿನ ಆಹಾರಗಳನ್ನ ತಿನ್ಬಾರ್ದು, ಮನೆಯಲ್ಲಿ ಒಳ್ಳೆ ಫುಡ್ ಮಾಡ್ಕೊಂಡು ತಿನ್ನು. ಸುಮ್ಮನಿರಿಪ್ಪ, ಎಷ್ಟು ಅದನ್ನೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇದೆಲ್ಲ ಅತ್ತೆಯರ್ಗಷ್ಟ ಮಾಡ್ಕೊಳ್ಳೋದು ನನಗಲ್ಲ. ನೀವೇ ತಿನ್ಬೇಕು. ಇಲ್ಲ, ಅತ್ತೆಯರ್ಗೆ ಮಾಡ್ಕೊಡ್ತೀನಿ. ಬಾಯ್ ಹಂಚೋನು ಕುತ್ಕೊಳ್ಳಿ.